ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಯೂಟ್ಯೂಬಲ್ಲಿ ನನ್ನದು ಫಸ್ಟ್ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆನೇ ಎದ್ದು ಆಚೆ ಕಡೆ ಸ್ವಲ್ಪ ವಾತಾವರಣ ಚೆನ್ನಾಗಿರುತ್ತೆ ಅಂತ ನೋಡ್ತಾ ನಿಂತೀವಿ. ಪಾಪುನು ನನ್ನ ಜೊತೆನೇ ಎದ್ಕೊಬಿಡ್ತಾನೆ ಬೆಳಗ್ಗೆನೇ. ಆಮೇಲೆ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಸೋಮವಾರ ಆಗಿರೋದ್ರಿಂದ ಪೂಜೆನೆಲ್ಲ ಮಾಡಿ, ಪೂಜೆ ಮಾಡಿದರೆ ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ. ಪೂಜೆ ಎಲ್ಲ ಮುಗಿಸಿ ಹಾಗೆ ಕಿಚನ್ ಕಡೆ ಬಂದೆ. ಕಿಚನ್ನಲ್ಲಿ ನಾನಿವತ್ತು ಇಡ್ಲಿ ಮಾಡಿದೆ. ಬೇಗನೆ ಆಗೋಗುತ್ತೆ, ಅಂದರೆ ಇವತ್ತು ಸ್ವಲ್ಪ ಸೋಮವಾರ ಆಗಿರೋದ್ರಿಂದ ಇಡ್ಲಿ ಮಾಡಿದರೆ ಬೇಗ ಆಗುತ್ತೆ ಅಂತ ಇಡ್ಲಿನೇ ಮಾಡಿಟ್ಟಿದ್ದೆ. ಇಡ್ಲಿ ಜೊತೆಗೆ ಹುರುಳಿಕಾಳು ಸಾಂಬಾರು ಚೆನ್ನಾಗಿರುತ್ತೆ. ಹುರುಳಿಕಾಳು ಸಾಂಬಾರು, ಚಟ್ನಿ ಮಾಡಿಲ್ಲ ಇವತ್ತು, ಹುರುಳಿಕಾಳು ಸಾಂಬಾರು ಮಾಡಿದ್ದೆ. ಈ ಕಡೆ ಇಡ್ಲಿನೂ ಆಗಿದೆ. ಇಡ್ಲಿ ಹುರುಳಿಕಾಳು ಸಾಂಬಾರು ಇವತ್ತು ಬ್ರೇಕ್ಫಾಸ್ಟಿಗೆ. ಪಾಪು ಆಟ ಆಡ್ತಿದ್ದಾನೆ. ಅಷ್ಟೊತ್ತಿಗೆ ನಾನು ಇಡ್ಲಿ ಎಲ್ಲ ತಿನ್ಕೊಂಬಿಡುವ ಅಂತ ಬಂದೆ. ಅವ್ನು ಜಾಸ್ತಿ ಆಟನೇ ಆಡಲ್ಲ, ಎತ್ಕೊಂಡೇ ಇರಬೇಕು, ಅಳ್ತಾನೆ. ಬೆಳಗ್ಗೆನಾದರೂ ಅಷ್ಟೇ ಎದ್ದು ಬಿಡೋದು, ನನ್ನ ಜೊತೇಲಿ ಎದ್ದು ಅಳ್ತಾ ಇರ್ತಾನೆ. ಅದಕ್ಕೆ ಅವನಿಗೆ ಅಲ್ಲೇ ಹಾಲಲ್ಲಿ ಆಟ ಆಡೋಕ್ಕೆ ಬಿಟ್ಟಿದ್ದೀನಿ. ನಾನಿಲ್ಲಿ ಕಿಚನಲ್ಲಿ ತಿಂಡಿ ರೆಡಿ ಮಾಡುವ ಅಂತ ಬಂದೆ. ತಿಂಡಿ ಎಲ್ಲ ರೆಡಿ ಆಯಿತು. ಈಗ ನನ್ನ ಹಸ್ಬೆಂಡು ಬೇಗ ಹೋಗ್ತಾರೆ ಅವ್ರ ಕೆಲಸಕ್ಕೆ. ಡ್ಯೂಟಿಗೆ ಹೋಗುವಾಗ ಅವರಿಗೆ ತಿಂಡಿ ಹಾಕ್ಕೊಡುವ ಅಂತ ಅವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ. ಅವರು ತಿನ್ಕೊಂಬಿಟ್ಟು ಹೋಗಿ ಅವರು ಡ್ಯೂಟಿಗೆ ಹೋಗಿದ ತಕ್ಷಣ ನಾನು ತಿನ್ನೋದು, ಟಿಫನ್ ಮಾಡ್ತೀನಿ. ಅವರಿಗೆ ಇಡ್ಲಿ ಅಂದರೆ ಇಷ್ಟ ಆಗುತ್ತೆ. ಇಡ್ಲಿ ಅಂದರೆ ಅವ್ರಿಗೆ ಇಷ್ಟ. ಏನಂದರೆ ಅವರಿಗೆ ಸಾಫ್ಟಾಗಿರಬೇಕು ಇಡ್ಲಿ. ಗಟ್ಟಿ ಆಯಿತು ಅಂದರೆ ಅದನ್ನೇ ತೊಗೊಂಡು ನನಗೆ ಕಾಮಿಡಿ ಮಾಡ್ತಾರೆ. ಗಟ್ಟಿಯಾಗಿದೆ, ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್ ಥರ ಇದೆ ಅಂತ ಹೇಳ್ತಾರೆ ಹಸ್ಬೆಂಡ್. ಆಮೇಲೆ ತಿಂತಾರೆ, ಅವ್ರು ಏನಿಲ್ಲ, ಯಾವ ಟಿಫನ್ ಹಾಕ್ಕೊಟ್ರೆ ತಿನ್ಕೊಳ್ತಾರೆ. ಹುರುಳಿಕಾಳು ಸಾಂಬಾರು ಜೊತೆ ಚೆನ್ನಾಗಿತ್ತು ಹೇಳಿ ಅವರು ತಿಂದರು. ಆಮೇಲೆ ಅವರು ಡ್ಯೂಟಿಗೆ ಹೊರಟರು, ಲೇಟ್ ಆಯಿತು ಅಂತ ಹೊರಟರು ಅವರು. ನಾನು ಪಾಪು ಒಳಗೆ ಬಂದ್ವಿ. ಇವ್ನು ನೋಡಿ ಕೈಯೇ ಬಿಡ್ತಾಯಿಲ್ಲ, ಇಳಿಯೋದೇ ಇಲ್ಲ. ಆಟ ಆಡೋ ಅಂದರೆ ಅಳೋದು. ನನಗೆ ಸ್ವಲ್ಪ ಟೀ ಬೇಕು, ಟೀ ಮಾಡ್ಕೊತ ಇದ್ದೆ. ಇಳಿಯೋ ಕೆಳಗೆ ಅಂದರೆ ಇಳಿಯಲ್ಲ, ಅಳ್ತಾನೆ. ಎತ್ಕೊಂಡೇ ನೋಡುತ್ತಾನೆ, ಎಲ್ಲ ಕಡೆ ನೋಡೋದು ಏನು ಮಾಡ್ತಾಯಿದ್ದೀನಿ ನಾನು ಅಂತ. ನಾನು ಒಂದೇ ಕೈಯಲ್ಲಿ ಸರ್ಕಸ್ ಮಾಡ್ತಾಯಿದ್ದೀನಿ, ಇಲ್ಲ ಟೀ ಮಾಡ್ಕೊಳ್ಳೋಕ್ಕೆ. ಟೀಗೆ ಇಟ್ಕೊಂಡು ಹಾಗೆ ಎತ್ಕೊಂಡು ಟೀ ಮಾಡ್ತಾಯಿದ್ದೀನಿ. ಇಳಿದು ಆಟ ಆಡೋ ಅಂದರೆ ಆಟ ಆಡೋದಿಲ್ಲ, ನಾನು ಬೇಕು ಅಂತಾನೆ, ಎತ್ಕೋಬೇಕು ಅಂತಾನೆ, ಜಾಸ್ತಿ ಎತ್ಕೊಳ್ಬೇಕು ಅವನಿಗೆ. ಆಮೇಲೆ ಒಂದೇ ಕೈಯಲ್ಲಿ ಮಾಡ್ತಾಯಿದ್ದೀನಿ, ಇನ್ನೇನು ಮಾಡೋದು ಅಂತ. ಆಯಿತಾ, ನಾನು ಇಡ್ಲಿ ಹಾಕ್ಕೊಂಡು ತಿನ್ಕೊಂಬಿಡುವ. ಹೊಟ್ಟೆ ಬೇರೆ ಹಸಿವಾಗಿತ್ತು, ಫುಲ್ಲು ಟೈಮ್ ಆಗಿತ್ತು, ಆಗಲೇ 10 ಗಂಟೆ ಮೇಲೆ ಆಗಿತ್ತು. ನಾನು ಹಾಗೆ ಹೀಗೆ ಅವನ್ನ ಎತ್ಕೊಂಡು ಮಾಡ್ತಾಯಿದ್ದೀನಿ. ಟೀ ಮಾಡಿದೆ, ಕುಡಿದು ಇಡ್ಲಿ ತಿಂದರೆ ಸ್ವಲ್ಪ ಸಮಾಧಾನ. ಬೆಳಗ್ಗೆ ಟೈಮ್ ಆಯಿತು ತಿಂಡಿಗೆ ಅಂದರೆ ನಮಗೆ ಬ್ಯಾಟ್ರಿ ಚಾರ್ಜೇ ಇರೋಲ್ಲ, ಫುಲ್ ಹಸಿವಾಗ್ಬಿಡುತ್ತೆ. ನೋಡಿ ಏನು ಮಾಡ್ತಾಯಿದ್ದೀನಿ ಎಲ್ಲ ನೋಡ್ತಾನೆ ಅವನು. ನಾನೇನು ಮಾಡ್ತಾಯಿದ್ರು ನೋಡೋದು ಅಡುಗೆ ಮನೇಲಿ. ಇಳಿದು ಆಟನೇ ಆಡಲ್ಲ, ಬಿಟ್ಟರೆ ಆಟ ಆಡೋದಿಲ್ಲ. ನನ್ನ ಜೊತೆ ಇರ್ತಾನೆ, ನಾನು ಒಂದೇ ಕೈಯಲ್ಲಿ ಎಲ್ಲ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೇನು ಮಾಡೋದು ಹೇಳಿ, ಹಿಂಗೆ ಮಾಡ್ತಾಯಿದ್ದೀನಿ. ಟೈಮ್ ಬೇರೆ ಆಗಿದೆ, ಹಾಗಾಗಿ ಬೇಗ ತಿಂಡಿ ತಿನ್ಕೊಂಬಿಡುವ ಅಂತ ನಾನು ಅವನ್ನ ಏನು ಒಂದೇ ಕೈಯಲ್ಲಾದರೂ ಪರವಾಗಿಲ್ಲ ಅಂತ ಎತ್ಕೊಂಡಿದ್ದೀನಿ. ಹಾಗೆ
ನಾವು ಪಾಪು ಜೊತೆ ನಾನು ತಿಂಡಿ ತಿಂತ ಅವನಿಗೂ ಆಟ ಆಡಿಸ್ಕೊತಾ ಹಾಗೆ ತಿಂಡಿ ತಿಂದೆ. ಬೆಳೀತಾ ಬೆಳೀತಾ ಮಕ್ಕಳ ಹಠ ಮಾಡೋದು ಜಾಸ್ತಿ ಅಲ್ವಾ, ತಿನ್ನೋಕ್ಕೂ ಕೊಡಲ್ಲ ಅವನು, ಹಠ ಜಾಸ್ತಿ. ನಾನು ತಿಂಡಿ ತಿನ್ಕೊತಾ ಇದ್ದೀನಿ, ಆಟ ಆಡಿಸ್ಬೇಕು ಅಂತಾನೆ ಜೊತೆಯಲ್ಲೇ ಇರಬೇಕು ಹೇಳೋದು. ಇವಾಗ ನೋಡಿ ನನ್ನೇ ನೋಡೋದು, ಏನು ಮಾಡ್ತೀನಿ ನಾನು ಎಲ್ಲ ಅಬ್ಸರ್ವ್ ಮಾಡೋದು, ತಿಂಡಿ ತಿನ್ನುವಾಗ ನೋಡೋದು. ಇನ್ನೂ ನಾವು ಅನ್ನಪ್ರಾಶನ ಮಾಡಿಸಿಲ್ಲ, ಅದಾದಮೇಲೆ ಅವನಿಗೂ ತಿಂಡಿ ಏನಾದ್ರು ಒಂದು ಸ್ವಲ್ಪ ಹಾಕಬೇಕು, ರಾಗಿ ಸರಿ ಈ ಥರದ್ದು ಏನಾದ್ರು ಹಾಕಬೇಕು. ಇನ್ನು ನಾವು ಹಾಕಿಲ್ಲ. ಆಯಿತು, ಇನ್ನೇನು ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆಲ್ರೆಡಿ ಟೈಮ್ ಆಯಿತು, 1 ಗಂಟೆ ಆಯಿತು. ಸ್ನಾನ ಮಾಡಿಸಿ ಕರ್ಕೊಬಂದೆ, ಸ್ನಾನ ಮಾಡಿಸ್ದೆ. ಡೈಲಿ ಸ್ನಾನ ಮಾಡಿಸ್ತೀನಿ ಪಾಪುಗೆ ನಾನು. ಅವನು ಹುಟ್ಟಿದಾಗೆ ಹಾಗೆ ಡೈಲಿ ಸ್ನಾನ ಮಾಡಿಸಿದ್ದೀವಿ, ಒಂದಿನೂ ಇದು ಗ್ಯಾಪ್ ಮಾಡಿಲ್ಲ. ತಲೆಗೆ ಮಾತ್ರ ಸ್ವಲ್ಪ ಇವಾಗ ನಾನು ತಲೆಗೆ ಮಾಡೋದು ನಾನೊಬ್ಬಳೇ ಮಾಡಿಸ್ತೀನಿ ಅಂತ ಒಂದೊಂದಿನ ಮಾಡಿಸ್ತೀನಿ, ಒಂದೊಂದು ದಿನ ಮಾಡಿಸಲ್ಲ. ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಬಂದು ರೆಡಿ ಮಾಡಿದೆ. ತುಂಬ ಹಠ ಮಾಡ್ತಾನೆ, ರೆಡಿನೂ ಮಾಡೋಕ್ಕೆ ಕೊಡಲ್ಲ. ಡ್ರೆಸ್ ಹಾಕಿ ಮಲಗಿಸ್ಬಿಟ್ರೆ ಇನ್ನು ಹಸ್ಬೆಂಡ್ ಬರೋದು ಅವರು ಈವ್ನಿಂಗ್ ಆಗುತ್ತೆ. ಅವರು ಬರೋ ತನಕ ನಾನು ಅಡುಗೆ ಕೆಲಸ ಎಲ್ಲ ಮಾಡ್ಬೋದು, ಮನೆ ಕೆಲಸ. ಇವನು ಮಲ್ಕೊಬಿಟ್ರೆ ನನಗೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಮಲಗೋದೇ ಕಡಿಮೆ. ಏನು ಈಗ ಸ್ನಾನ ಮಾಡಿಸಿರೋದಕ್ಕೆ 1 ಅವರ್ ಮಲ್ಕೋಬೋದು, ಹಾಗೆ ಹೀಗೆ ಸ್ವಲ್ಪ ಮಲಗಿಸಿದ್ರೆ ಮಲ್ಕೋತಾನೆ. ಈ ಥರ ಪಾಪು ರೂಟೀನು, ಡೈಲಿ ರೂಟೀನ್ ಈ ಥರ ಇರುತ್ತೆ. ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಪಾಪು ರೂಟೀನ್ ಹೇಗಿರುತ್ತೆ ಅಂತ. ಡಿ ವಿಟಮಿನ್ನು ಹಾಕ್ತೀನಿ, ಅದು 1 ಇಯರ್ ತನಕ ಹಾಕಿ ಅಂತ ಹೇಳಿದ್ದಾರೆ, ಅದೇ ಥರ ಹಾಕೋದು. ಇನ್ನು ಮುಂದೆ ನಿಮಗೆ ಡೈಲಿ ರೂಟೀನ್ ಪಾಪದ್ದು ಶೇರ್ ಮಾಡ್ತೀನಿ ಹೇಗೆ ಅಂತ. ಕುಡಿತಾನೆ ಸಿರಪ್ಪು ಎಲ್ಲ. ಸ್ನಾನ ಮಾಡಿಸಿದ ಮೇಲೆ ನಾನು ಯಾವಾಗಲೂ ಹಾಗೆ, ಚಿಕ್ಕವನು ಅವನು ಹುಟ್ಟಿದಾಗಿಂದನೂ ಹಾಗೆ ದೇವ್ರ ಹತ್ರ ಹೋಗಿ ದೇವ್ರ ಹತ್ರ ಕೈ ಮುಗಿದು ಬರೋದು. ಇಲ್ಲಿ ಜೋಳಿ ಕಟ್ಟಿದ್ದೀನಿ, ಜೋಳಿಲಿ ಮಲಗಿಸ್ತೀನಿ. ಅವನು ತೂಗಿದ್ರೆ ಮಲ್ಕೋತಾನೆ, ಜೋಳಿಲೇ ಮಲಗೋದು. ಮೊದಲಿಂದನೂ ರೂಢಿ ಅವನಿಗೆ, ತೊಟ್ಲಲ್ಲಿ ಮಲಗಲ್ಲ, ಜೋಳಿಲೇ ರೂಢಿ ಮಾಡಿಬಿಟ್ಟಿದ್ದೀನಿ. ಫ್ಯಾನ್ ಹಾಕ್ಕೊಟ್ರೆ ಜೋಳಿಲಿ 1 ಮುಕ್ಕಾಲು ಗಂಟೆ ಮಲ್ಕೋತಾನೆ. ಮಲ್ಕೊಂಡ ಅವನು. ನನಗೆ ಆಲ್ರೆಡಿ ಹೊಟ್ಟೆ ಹಸಿವು ಬೇರೆ ಆಗಿತ್ತು, ಬೆಳಗ್ಗೆ ತಿಂದಿರೋದು. ಇವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ, ಟೈಮ್ ಆಯಿತು, ಹೊಟ್ಟೆ ಹಸಿತಿದೆ. ನಾನು ಸ್ವಲ್ಪ ರಾಗಿ ಗಂಜಿ ಥರ ಮಾಡ್ಕೊಳ್ವ ಅಂತ, ಅದೇ ಮಿಲೆಟ್ಸ್ ಎಲ್ಲ ಹಾಕಿ ಪೌಡ್ರ್ ಮಾಡಿಟ್ಟಿರೋದು, ಅದ್ರದ್ದು ಸ್ವಲ್ಪ ಗಂಜಿ ಮಾಡ್ಕೊಳ್ವ ಅಂತ ರೆಡಿ ಮಾಡ್ತಾಯಿದ್ದೀನಿ. ಗಂಜಿ ಕುಡಿದ್ರೆ ಸ್ವಲ್ಪ ಆರಾಮಾಗುತ್ತೆ. ಸೆಕೆ ಬೇರೆ ಜಾಸ್ತಿ, ಬಿಸಿಲು, ತುಂಬ ಬಿಸಿಲು ಇಲ್ಲಿ. ಅದಕ್ಕೆ ಸ್ವಲ್ಪ ಗಂಜಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಬೆಳಗ್ಗೆನೇ ಮಾಡಿಟ್ರೆ ಚೆನ್ನಾಗಿರೋದು, ನನಗೆ ನೆನಪೇ ಆಗಿಲ್ಲ ಬೆಳಗ್ಗೆ. ಇವಾಗಂದರೆ ಬಿಸಿ ಇರುತ್ತೆ, ಬೇಗ ಕೋಲ್ಡ್ ಆಗೋದಿಲ್ಲ ರಾಗಿ ಗಂಜಿ. ಇದು ಮಿಲೆಟ್ಸ್ ಎಲ್ಲ ಥರದ್ದು ಕಾಳುಗಳು ಹಾಕಿ ಮಾಡಿರೋದು, ತುಂಬ ಒಳ್ಳೆಯದು ಹೆಲ್ತ್ಗೆ. ಹೇಗೆ ಮಾಡಿದ್ದೀನಿ ಅಂತ ಬೇಕಾದರೆ ಅದು ವಿಡಿಯೋ ಇದ್ದರೆ ಹಾಕ್ತೀನಿ. ಹಾಗೆ ನಾನೊಂದು ಕಡೆ ರಾಗಿ ಮಿಲೆಟ್ಸ್ ಗಂಜಿ ಮಾಡ್ತಾಯಿದ್ದೆ. ಪಾತ್ರೆನೂ ತೊಳ್ಕೊಂಡೆ, ಒಂದು ಸ್ವಲ್ಪ ಪಾತ್ರೆ ಇತ್ತು. ಅಷ್ಟೊತ್ತಿದ್ದಾಗಲೇ ಪಾಪು ಎದ್ದು ಆಯಿತು, ಇನ್ನನ್ನು ಬಿಡಲ್ಲ, ಅವನ ಜೊತೆ ಆಟ ಆಡ್ತಾಯಿದ್ದೆ. ಹೀಗೆ ಇರುತ್ತೆ ನಮ್ಮದು ಲಾಗ್ಸು. ಬರುತ್ತೆ ಇನ್ನು ಮುಂದೆ ಡೈಲಿ ಲಾಗ್ಸು. ತುಂಬ ದಿನ ಆಯಿತು ಲಾಗ್ಸ್ ಮಾಡಬೇಕು ಅಂತ. ನಾನು ಲಾಗ್ಸ್ ಮಾಡಬೇಕು ಅಂದ್ಕೊಳ್ತಾನೇ ಇದ್ದೆ, ತುಂಬ ದಿನ ಏನೋ ವರ್ಷನೇ ಆಯಿತು. ನನಗೆ ಇಷ್ಟ ಲಾಗ್ಸ್ ಮಾಡಿದ್ದೀನಿ, ಮತ್ತು ಈ ರೀಲ್ಸ್ ಮಾಡೋದು ನೋಡಿದರೆ ಇಷ್ಟ. ನಾನು ಮಾಡಬೇಕು ಅಂದ್ಕೊತಾ ಇದ್ದೆ, ಮಾಡಿದ್ದೀನಿ ಫೈನಲಿ. ಈ ಚಾನೆಲ್ನ ಸ್ವಾತಿ ರಾಕೇಶ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಟೇಕ್ ಕೇರ್, ಬಾಯ್.